ವಿದ್ಯುತ್ ಖಾಸಗೀಕರಣ ಎಂಬುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ವಿದ್ಯುತ್ ಖಾಸಗೀಕರಣ ಎಂದರೆ ವಿದ್ಯುತ್ ಉತ್ಪಾದನೆ, ಪ್ರಸರಣ ಮತ್ತು ವಿತರಣೆಯಲ್ಲಿ ಖಾಸಗಿ ಕಂಪನಿಗಳಿಗೆ ಅವಕಾಶ ನೀಡಬಹುದಾಗಿದೆ. ಕರ್ನಾಟಕದಲ್ಲಿ ಟಾಟಾ ಪವರ್ ನಂತಹ ಕಂಪನಿಗಳು ವಿತರಣಾ ಪರವಾನಗಿಗಳನ್ನು ಕೋರಿರುವುದರಿಂದ ಇದು ನೌಕರರು, ರೈತರು ಮತ್ತು ಸಾರ್ವಜನಿಕರಿಂದ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಎನ್ನಬಹುದು. ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಪಾಂಡುಪುರ ಪಟ್ಟಣದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿ ಆವರಣದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಒಗ್ಗಟ್ಟಿನಿಂದ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವುದನ್ನು ವಿರೋಧಿಸಿ ಸಂಬಂಧಪಟ್ಟ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣಾ ಆಯೋಗಕ್ಕೆ ಪತ್ರ ಬರೆಯುವ ಮೂಲಕ ಸಾಂಕೇತಿಕವಾಗಿ ಪತ್ರ ಚಳುವಳಿ ಮಾಡಿ ಖಾಸಗೀಕರಣ ಆದರೆ ಆತಂಕ ಹಾಗೂ ಸವಾಲುಗಳು ಒಳಗೊಂಡಂತೆ ಏನೆಲ್ಲ ಅನಾನುಕೂಲ ಆಗುತ್ತದೆ ಎನ್ನುವುದರ ಬಗ್ಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಸೆಸ್ಕ್ ಇಇ ವಿನುತಾ, ಎಇಇ ರಾಘವೇಂದ್ರ, ಎಒ ಮಹದೇವಪ್ಪ, ಎಇ ಸುಷ್ಮಾ, ರೂಪಿಣಿ, ಸ್ಥಳೀಯ ನೌಕರರ ಸಂಘದ ಅಧ್ಯಕ್ಷ ದೇವರಾಜ್, ಕಾರ್ಯದರ್ಶಿ ಸಂತೋಷ್ ಸೇರಿದಂತೆ ಸಿಬ್ಬಂದಿ ವರ್ಗದವರಿದ್ದರು. ಜೊತೆಗೆ ನಮ್ಮ ಕಾರ್ಯಕ್ಷಮತೆನ, ನಮ್ಮ ಕಾರ್ಯವೈಖರಿನ ತೃಪ್ತಿಕರವಾಗಿ ನಾವು ಮನಸ್ಪೂರ್ವಕವಾಗಿ ಮಾಡಿದ್ರೆ ಮಾತ್ರ ನಾವು ಇನ್ನೊಂದು ಹ್ಯಾಂಗಲಲ್ಲಿ ಅದನ್ನು ನಾವು ಸ್ವಲ್ಪ ದಿನ ಮುಂದೂಡ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಒಬ್ಬರನ್ನೇ ನಮ್ಮ ಕಡೆ ನನಗೆ ಗೊತ್ತಿಲ್ಲ, ನಾನು ದುಡ್ಡು ಕೊಡ್ತೀನಿ, ನೀವು ಅದಕ್ಕೆ ಸರ್ವಿಸ್ ಕರೆಕ್ಟಾಗಿ ಕೊಡಿ ಅನ್ನೋದಿರುತ್ತೆ ಅಷ್ಟೇ. ಈಗ ಸಾರ್ವಜನಿಕರಿಗೆ ಏನು ಬೇಕು, ನಾವೊಂದು ವಸ್ತು ನೀವು ಹಣ್ಣು ತೊಗೋಬೇಕಾದ್ರೆ ಫಾರ್ ಎಕ್ಸಾಂಪಲ್ ದುಡ್ಡು ಕೊಡ್ತಾ ಇದ್ದೀನಿ ಅಂದಮೇಲೆ ಅದ್ರಲ್ಲಿ ಚೆನ್ನಾಗಿಲ್ಲದನ್ನ ಸಪ್ರೇಟ್ ಇಟ್ಬಿಟ್ಟು ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡ್ಕೊಡ್ತೀನಿ. ಹಂಗೆ ಇದಕ್ಕೂ ಆಪ್ಷನ್ಸ್ ಇದೆ, ಅವರು ಬರ್ತಿದ್ದಾರೆ. ಆದರೆ ಹಂಗಂತ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬಾರ್ದು. ನಮ್ಮಲ್ಲಿ ನಾವು ಎಫರ್ಟ್ ಹಾಕಬೇಕು, ನಾವು ಚೆನ್ನಾಗಿದ್ದೀವಿ, ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಅನ್ನೋ ಮನಸ್ಥಿತಿನ ಉಳಿಸ್ಕೋಬೇಕು. ನಮ್ಮ ಜನಸಾಮಾನ್ಯರಿಗೆ, ಪಬ್ಲಿಕ್ಗೆ ಒಂದು ಒಳ್ಳೆಯ ರೀತಿಯ ಸಪ್ಲೈ ನೀಡುವಲ್ಲಿ ನಾವು ಸಫಲರಾದರೆ ನಾವು ಅದಕ್ಕೆ ಈ ಹೋರಾಟಕ್ಕೆ ಇನ್ನೊಂದು ಹ್ಯಾಂಗಲಲ್ಲಿ ನಾವು ಸಪೋರ್ಟ್ ಮಾಡ್ದಂಗೆ ಅಂತ ನನ್ನ ಅನಿಸಿಕೆ. ಸಾರ್ವಜನಿಕರ ಹಿತಾಸಕ್ತಿ ಮತ್ತು ನಮ್ಮ ಹಿರಿಯರ ಪರಿಶ್ರಮ ಈ ಎಲ್ಲ ಕಡೆಯಿಂದ ಒಂದು ಬೃಹತ್ತಾಗಿ ಬೆಳೆದು ಇವತ್ತು ಸಾಕಷ್ಟು ಕೋಟ್ಯಾಂತರ ಜನಗಳಿಗೆ ಮನೆಗಳಿಗೆ ದೀಪವನ್ನು ಹಚ್ಚುವಂಥ ಕಾರ್ಯವನ್ನು ಮಾಡ್ತಿರುವಂಥ ನಮ್ಮ ವಿದ್ಯುತ್ ಸಂಸ್ಥೆಯನ್ನು ಕೇವಲ ಲಾಭದ ದೃಷ್ಟಿಯನ್ನು ಇಟ್ಕೊಂಡು ಪ್ರೈವೇಟ್ ಕಂಪ್ನಿಯವರು ಬಂದು ನಿಮ್ಮ ಕಂಪ್ನಿಯನ್ನು ನಾವು ನಡೆಸ್ತೀವಿ, ನಮಗೆ ಬಿಟ್ಕೊಡಿ ಪ್ಯಾರಲಲ್ ಆಗಿ, ಅಂದರೆ ಸಮಾನಾಂತರವಾಗಿ ಅವ್ರ ಮೂಲ ನನಗೆ ಬಿಟ್ಕೊಡಿ ಅಂತ ಹೇಳ್ತಾ ಇಲ್ಲ. ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಈಗಾಗಲೇ ತಿಳಿದಿದೆ, ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಪ್ಯಾರಲಲ್ ಆಗಿ ಅಂತ ಅಂದರೆ ಅರ್ಥ ನಿಮ್ಮ ಮನೆಗೆ ಬರಲಿಕ್ಕೆ ನಮಗೆ ಒಂದು ಅವಕಾಶ ಕೊಡಿ, ನಿಮ್ಮನೆ ವರಾಂಡಕ್ಕೆ ಬರ್ತೀವಿ ನಾವು ಅಂತ ಅವರು ಆಹ್ವಾನ ಕೊಟ್ಟಿದ್ದಾರೆ. ಈಗ ಅವರು ಪೇಪರ್ ನೋಟಿಫಿಕೇಶನ್ ಹಾಕಿರೋದು ಸಮಾನಾಂತರವಾಗಿ ಅಂತ, ಇಡೀ ಕಂಪನಿಯೇ ಕೊಟ್ಬಿಡಿ ಅಂತಲ್ಲ. ನಮ್ಮ ಏನು ಕರ್ನಾಟಕ ರಾಜ್ಯದಾದ್ಯಂತ ಏನು ಜಿಲ್ಲೆಗಳಿದ್ದಾವೆ ಅದರಲ್ಲಿ 15 ಅಥವಾ 19 ಜಿಲ್ಲೆಗಳು ಮಾತ್ರ, ಅಂದರೆ ಎಲ್ಲ ಏನು ವಿದ್ಯುತ್ ವಿತರಣಾ ಕಂಪನಿಗಳಿದ್ದಾವೆ ಅದರಲ್ಲಿ ಆಯ್ಕೆ ಮಾಡಿದಂಥ ಜಿಲ್ಲೆಗಳನ್ನ ಮಾತ್ರ ಅವರು ಪ್ರೈವೇಟ್ ಕೇಳ್ತಾ ಇರೋದು. ಆಯ್ಕೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಪದ. ಆಯ್ಕೆ ಅಂದರೆ ಏನು? ಈ ಆಯ್ಕೆಯಲ್ಲಿ ಏನೇನಿದೆ ಅಂತಂದರೆ ಯಾವ ಭಾಗದ ಜನ, ಯಾವ ಟ್ಯಾರಿಫನ್ನು ಬಳಸುವಂಥ ಜನ, ಅವರಿಂದ ಏನು ಲಾಭ ಬರುತ್ತೋ ಆ ಲಾಭನ ನಾನು ತಗೋಬೇಕು ಅನ್ನೋ ದೃಷ್ಟಿಯಿಂದ ಆ ಕಂಪನಿಗಳು ಎಂಟ್ರಿ ಕೊಡ್ತಾ ಇರೋದು. ಇದರಲ್ಲಿ ರೈತರಾಗಲಿ ಬಡಜನರಾಗಲಿ ಇವರು ಲೆಕ್ಕದಲ್ಲೇ ಇಲ್ಲ. ಅದಕ್ಕೆ ಬಂದಾಗಿ ಅವರು ಕಮರ್ಷಿಯಲು, ಇಂಡಸ್ಟ್ರಿಯಲಿಸ್ಟು, ಈ ಥರದ ವಿಚಾರಗಳಲ್ಲಿ ಏನು ದುಡ್ಡು ಬರುತ್ತೋ ಅದನ್ನು ಮಾತ್ರ ಗಮನ ಕೇಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರು ನಿಮಗಾಗಲೇ ಗೊತ್ತಿದೆ, ನಮ್ಮ ಸಾಕಷ್ಟು ದಿನಪತ್ರಿಕೆಗಳಲ್ಲಿ ಇದು ಅಡ್ವರ್ಟೈಸ್ಮೆಂಟ್ ಕೂಡ ಬಂದಿದೆ. ಅದರಲ್ಲಿ ಏನು ಮಾಡಿದ್ದಾರೆ ಅವರು, ನಮಗೆ ಒಂದು ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ವಿದ್ಯುತ್ ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ವಹಿಸ್ಕೊಡಿ ಅಂತೇಳಿ KERC ಅಲ್ಲ, ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಏನಿದೆ ಬೆಂಗಳೂರಲ್ಲಿ, ಅದಕ್ಕೆ ಅವರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಆ ಅಪ್ಲಿಕೇಶನ್ ಸಂಬಂಧಪಟ್ಟಂಗೆ 1 ತಿಂಗಳ ಸಮಯವನ್ನು ಕೊಟ್ಟು ಪೇಪರ್ಲಿಗೆ ಆಗಲೇ ಅಡ್ವರ್ಟೈಸ್ಮೆಂಟ್ ಬಂದಿದೆ. ನಮ್ಮ ಎಷ್ಟು ಜನ ನೌಕರರು ಆ ಒಂದು ಅಡ್ವರ್ಟೈಸ್ಮೆಂಟ್ಗೆ ವಿರೋಧ ಮಾಡಿ ಅಬ್ಜೆಕ್ಷನ್ ಫೈಲ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಇಲ್ಲಿ ಬೆಳ್ಳಣಿಕೆ ಎಷ್ಟು ಜನ ಇದ್ದೀರಿ, ಅದರಲ್ಲಿ ಎಷ್ಟು ಜನ ಮಾಡಿದ್ರು ನನಗೆ ಗೊತ್ತಿಲ್ಲ. ನಮ್ಮ ಸೇವಾ ಮನೋಭಾವವನ್ನು ಅವರಿಗೆ ತೋರಿಸಿಕೊಟ್ಟಾಗ ಗ್ರಾಹಕರು ನಾವು ಬರ್ತಾರೆ. ನಾವು ಸೇವೆಯಲ್ಲಿ ವಿಫಲರಾದರೆ ಗ್ರಾಹಕರು ಒಬ್ಬರು ಬರಲ್ಲ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ನಾವು ಪ್ರವಾಸದಲ್ಲಿ ಕರೆದಿದ್ದೀವಿ ಖಾಸಗೀಕರಣ ವಿರೋಧಿಸಿ. ಅದಕ್ಕೆ ನಾವು ಕರೆದಿದ್ದು ಎಲ್ಲರೂ ಕರೆದಿದ್ದೀವಿ, ಆದರೆ ಸ್ವಲ್ಪ ಜನ ಬಂದಿದ್ದೀವಿ. ಲೆಟರ್ ಕೊಡ್ತೀವಿ, ಎಲ್ಲ ಲೆಟರ್ಗೆ ಸೈನ್ ಹಾಕಿ ಖಾಸಗೀಕರಣ ವಿರೋಧಿಸಿ ಇದು KRCಗೆ ಒಂದು ಲೆಟರ್ ಕಳ್ಸೋಣ. ಮೇಲ್ ಎಲ್ಲ ಗ್ರೂಪ್ ಹಾಕಿದ್ದೀನಿ. ಆ ಗ್ರೂಪಲ್ಲಿ ಮೇಲ್ ಎಲ್ಲ ಟೈಪ್ ಮಾಡಿ, ಹೆಸರುಗಳು ಟೈಪ್ ಮಾಡಿ, ಏನು ಡೆಸ್ಟಿನೇಷನ್ ಟೈಪ್ ಮಾಡಿ ಮೇಲ್ ಕಳಿಸಿ.